हुबली के देवराज आरएस राजनगर में स्थित पिछड़े वर्गों के पोस्ट मैट्रिक हॉस्टल में रहने वाले छात्र छात्राएं नारकीय हालत में जीने को मजबूर हैं। कीड़े लगे खाने, गंदा पानी और बदहाल शौचालयों की वजह से छात्र बीमार पड़ रहे हैं। क्या यही है गरीब और पिछड़े वर्गों के लिए सरकार की संवेदनशीलता? धारवाड़ जिले को यूं ही विद्याकाशी नहीं कहा जाता। राज्य के कोने कोने से हजारों छात्र छात्रा बेहतर भविष्य के सपने लेकर हुबली धारवाड़ आते हैं। दरअसल देवराज आरएस राजनगर में स्थित पिछड़े वर्गों के पोस्ट मैट्रिक हॉस्टल में रहने वाले छात्रों के सपने अब बीमारी और बदहाली में बदलते जा रहे हैं। इस हॉस्टल में अलग अलग कॉलेजों के 200 से ज़्यादा छात्र रहते हैं। छात्रों का आरोप है कि उन्हें खाना दिया जा रहा है जिसमें कीड़े हैं, पीने का पानी गंदा है और शौचालयों की हालत इतनी ख़राब है कि वहां जाना भी मुश्किल हो गया है। परेशान छात्रा ने बताया कि खराब खाना और गंदगी की वजह से कई छात्र बीमार पड़ चुके हैं। परेशान छात्रों ने जब सवाल उठाए तो हॉस्टल वार्डन ने जिम्मेदारी लेने की बजाय लापरवाही दिखाई। वार्डन का कहना है कि कोई बड़ी समस्या नहीं है और अब सब कुछ ठीक कर लिया जाएगा। वहीं पिछड़ा वर्ग तालुक अधिकारी ने बताया कि कुल मिलाकर जिन गरीब परिवारों के बच्चे बेहतर भविष्य की उम्मीद लेकर आए थे, वे आज सरकारी सिस्टम और लापरवाह अधिकारियों के शिकार बन गए हैं। ಹೈಜೀನ್ ಇರಲ್ಲಣ್ಣ ಅವ್ರ ಡ್ರೆಸ್ ಇವತ್ತು ಹಾಕೊಂಡಾರ ನೋಡೋಣ ಒಟ್ಟ ಡ್ರೆಸ್ ಹಾಕೊಳಲ್ಲ ಅದ ಇದ್ರ ಮ್ಯಾಗ ಬರ್ತಾರ ಅವನ ಒಂದ್ ವಾರಕ್ಕಾರ ಹೋಗಿತಾರಣ್ಣ ಅವ್ರು ಹೋಗಿಲ್ಲ ಮತ್ತು ಅವನ ಹಾಕೊಂತಾರ ಹುಡುಗಿಯಾರ್ ಈ ರೆಸ್ಪೆಕ್ಟ್ ಆಗಿ ಮಾಡ್ತಾರ ಈಗ ನಾವು ತಂದೆ ತಾಯಿ ಬಿಟ್ಟು ಬಂದಿರ್ತೀವಿ ಅಂತ ಇವ್ರ ಕಡೆ ಅನಸ್ಕೊಳಕ್ ಬಂದಿರ್ತೇವೆ ಅಣ್ಣ ನಾವು ಮತ್ ಊಟನೂ ಕರೆಕ್ಟ್ ಇರಲ್ಲ ಚರ್ಲ ಇವ್ರ ಮಕ್ಳಿಗೆ ಆದ್ರೆ ಇದನ್ನ ಮಾಡ್ಕೊಡ್ತಾರ ಅವ್ರ ಊಟಕ್ಕ ಮತ್ ಅಂತಾರ ನಮ್ ಮಕ್ಳು ಇದ್ದಂಗ ನಿಮ್ ಮಕ್ಳು ಅಂತಾರ ನಿಮ್ ಮಕ್ಳು ಇದ್ದಂಗ ನಮ್ಗ ಅಂತಾರ ಹಂಗಾಗಿದ್ರೆ ಇವ್ರು ನಮ್ ತಂದೆ ತಾಯಿ ಸಮ ನೋಡ್ಕೋಬೇಕಿಲ್ಲ ಅಣ್ಣ ಏನ್ ಸಮಸ್ಯೆ ಆಗತ್ತೆ ನಿಮ್ಗೆ ಅದಣ್ಣ ಊಟದ ಟಾಯ್ಲೆಟ್ ರೂಮ್ ಕ್ಲೀನ್ ಮಾಡ್ಸಲ್ಲ ಕಿಟ್ ಅಂತೂ ಇಲ್ ಬಿಡಣ್ಣ ಪಾಪ ಅವ್ರು ಯಾವಾಗ ಬಂದಿರ್ತಾರ ಅವಾಗ ಕೊಟ್ಟಿರ್ತಾರ ಅದಕ್ಕೆ ಏನ್ ಸಮಸ್ಯೆ ಇಲ್ಲ ಹೇಳ್ತೇನೆ ನಿಮ್ಗೆ ಹೇಳ್ರಿ ಬೇಡ ನಾವು ನೀವು ಮಾತಾಡೋದು ಬಿಡ್ರಿ ನಾವು ಸರ್ ಇದು ತಪ್ಪಾಕೈತಿ ಸರ್ ಮೀಡಿಯಾ ಮುಂದೆ ಹಿಂಗ ಹೇಳೋ ತಪ್ಪಾಕೈತಿ ಸರ್ ಗೌರ್ಮೆಂಟ್ ಅವ್ರ ಇವ್ರಿಗೆ BCM ಜೊತೆ ಬೇರೆ ಯಾವ್ದೋ ಜವಾಬ್ದಾರಿ ಕೊಡಾಕ್ತಾರಂತ BLO ಜವಾಬ್ದಾರಿ ಕೊಟ್ಟಿದಾರ ಪ್ರತಿ ಏರಿಯಾಕ್ ಹೋಗಿಕಾರ ಅದ್ರ ನಮ್ಗ್ ಕೊಟ್ಟರು ಅಂತ ಏರಿಯಾಕ್ ಹೋಗಿ ನಾವು BLO ಡ್ಯೂಟಿ ಮಾಡ್ಬೇಕು ನಾ ಈಗ ಕೇಳುವಂತ ಪ್ರಶ್ನೆ ಸರ್ಕಾರಕ್ಕ BCM ದವ್ರ ಹುಡುಗಿರ್ ಹಾಸ್ಟೆಲ್ ಇರ್ತಾವ ಹುಡುಗರು ಹಾಸ್ಟೆಲ್ ಇರ್ತಾವ ಅಲ್ಲಿ 12 ತಾಸು ಅವ್ರ ಕಂಟಿನ್ಯೂ ಇಲ್ಲಿ ಇರ್ಬೇಕು ಇಲ್ಲ ಇರೋದ್ ಬಿಟ್ಟು ಅಲ್ಲಿ ಹೋದಾಗ ಹಿಂದ್ ಒಂದ್ ಹುಡುಗ ಏನೋ ಒಂದ್ ಜಾಸ್ತಿ ಕಡಿಮೆ ಆದಿಲ್ಲ ಈಗ ಏನೋ ಒಂದ್ ಆಗಿ ಇನ್ಸಿಡೆಂಟ್ ನ ತಗೊಂಡ್ ಬಂದ್ ಕೊಟ್ರೆ ಇದಕ್ಕ ಸರ್ಕಾರ ಒಂದ್ ಜವಾಬ್ದಾರಿ ಕೊಡತ್ತಾ ಇದಕ್ಕೊಂದ್ ಸೊಲ್ಯೂಷನ್ ಕೊಡತ್ತಾ ಈಗಿಂದ ಈಗ ಒಂದ್ ಹುಡುಗರ ಜೊತೆ ಜೀವನ ಒಳಗ ಆಟಾಡುವಂತ ಪರಿಸ್ಥಿತಿ ಸರ್ಕಾರ ಇಲ್ಲೇ ತಂದೈತಿ ಇವ್ರ ಜವಾಬ್ದಾರಿನ BCM ಹಾಸ್ಟೆಲ್ದಾಗ ಇರ್ಬೇಕು SST ಹಾಸ್ಟೆಲ್ದಾಗ ಅಲ್ಲೇ ಇರ್ಬೇಕು ಅಲ್ಲಿ ಹುಡುಗರಿಗೆ ನೋಡ್ಕೋಬೇಕು ಅವ್ರ ಚಲೋ ಒಂದ್ ಹೆಲ್ತ್ ನೋಡ್ಕೋಬೇಕ ಅವ್ರಲ್ಲಿ ಇರಂಗಿಲ್ಲ ಅಂತ ಹೇಳಿ ಇವತ್ತು ಇಂಥದೆಲ್ಲ ಆಗಾಗ್ತಿದ್ದ ಇವತ್ತು ಇವ್ರಲ್ಲಿ ಇರ್ತಿದ್ದ ಆಗ್ತಿದ್ದಿಲ್ಲ ಅದಕ್ಕ ಸರ್ಕಾರ ಈಗ ನಾವು ರಿಕ್ವೆಸ್ಟ್ ಮಾಡ್ತೇವಿ ಇಲ್ಲ ನೀವು ಹೇಳ್ರಿ ಇಲ್ಲಿ ಆಕ್ಷನ್ ತಗೊಂಡ್ರೆ ಆಕ್ಷನ್ ತಗೋತೇವೆ ಇದೆಲ್ಲ ನೀವು BCM ಅವ್ರ ಕಡೆ ಮಾಡಿಸ್ಬಾರ್ದು ಎಜುಕೇಶನ್ ಸಿಸ್ಟಮ್ ಈಗ ಮತ್ತೆ ಎಲೆಕ್ಷನ್ ಒಂದ್ರ ಕಡೆ ಮಿಕ್ಸ್ ಮಾಡಕ್ ಹೋಗ್ಬೇಡ್ರಿ ಎಲ್ಲ ಇಂಡಿವಿಜುವಲ್ ಇಟ್ಕೋಬೇಕು ನೀವೆಲ್ಲ ನಾ ಹೇಳ್ತೀನಿ ಬ್ಯಾಗ್ ಹೊರಗೆ ಇಡಬೇಕು ಒಳಗ್ ತಗೊಂಡ್ ಹೋಗಂಗಿಲ್ಲ ಬರೋ ಮುಂದ ಬ್ಯಾಗ್ ಏಟ್ ಇರ್ತತಿ ಹೋಗೋ ಮುಂದೆ ಎಷ್ಟ್ ಇರ್ತತಿ ಈಗ ನಮ್ ಕೇಳ ಹರ್ಕತಿಲ್ಲ ಇದಿಲ್ಲ ನಿಮ್ಗೆ ಎಲ್ಲದಕ್ಕೂ ಅಧಿಕಾರ ಐತಮ್ಮ ಎಲ್ಲದಕ್ಕೂ ಅಧಿಕಾರ ಐತಿ ತಡಿ ನಾ ಬರೋದು ಒಂದ್ 2 ತಾಸಿಗೆ ಅದೇ ಯಾಕೆ ಬ್ಯಾಗ್ ತರ್ಬೇಕು ಅಂತದ್ ಏನಿರ್ತೈತಿ ಬ್ಯಾಗ್ ಒಳಗ ಊಟ ಕಟ್ಕೊಂಡ್ ಬರ್ತಾರ ಬ್ಯಾಗ್ ಅಲ್ಲ ಚಾ ಮಾಡ್ಕೊಂಡು ಮುಂದೆ ಹಾಲು ಹಾಕಿರ್ತಾರ ನಮಗೆ 2 ಪಾಕೆಟ್ ಸಾಯಂಕಾಲ ಬಂದು ಚಾ ಕುಡಿ ಅಲ್ಲ ಚಾ ಮುಚ್ಚ ಅದ್ರ ಮ್ಯಾಗ ಪ್ಲೇನ್ ಚಾ ಕೊಡ್ತೀರೇನಂತಂದು ಈಗ ನೋಡ್ರಿ ಅವ್ರು ಯಾರೋ ಬ್ಯಾಗ್ ಇಲ್ಲಿ ಮೊಬೈಲ್ ಇರ್ತೈತೆ ಅವ್ರ ಬಸ್ಸಿಂದ ಬಸ್ ಚಾರ್ಜಿಗೆ ಎಲ್ಲಿ ಒಂದು ಸಣ್ಣ ಖರ್ಚಿಗೆ ರೊಕ್ಕ ಇಟ್ಕೊಂಡ್ ಬರ್ತಾರ ಬಿಟ್ಟು ಅವ್ರು ಯಾರು ಬ್ಯಾಗ್ ತಗೊಂಡ್ ಬರಂಗಿಲ್ಲ ಆದ ಪಾಕೆಟ್ ನೆಲ ಹಂಗ ಹಾಕ್ಬಾಡ್ರಿ ಚಾ ಮಾಡ್ತಾರಣ್ಣ ಹಂಗಂತ ನಾವ್ ಎಷ್ಟೋ ಜನ ಟೀ ಮೈಸ ಮಾಡಿರು ಪ್ರಾಣಿ ಗಿಡಿ ಮಾಡಿದ್ರು ತಂದೆ ತಾಯಿ ನೋಡಿದ್ರು ವಿಡಿಯೋ ಗಿಡಿಯೋ ಅವ್ರ ಸರ್ಕಾರ ಒಂದ್ 5 ಹಾಕೊಂಡು ನಾವ್ ಎದಕ್ ಬಂದಿರ್ತೀವಿ ಗೋರ್ಮೆಂಟ್ ಹಾಸ್ಟೆಲ್ಗೆ ಮನೆ ಪರಿಸ್ಥಿತಿ ಇದ್ದಿದ್ರೆ ಸರ್ಕಾರ ಆಸ್ಪತ್ರೆಗೆ ಸರ್ಕಾರ ಹಾಸ್ಟೆಲ್ಗೆ ಬಂದಿರ್ತೇವೆ ಇಲ್ಲಾಂದ್ರೆ ನಾವು PG ಅಲ್ಲಿ ನೋಡ್ತಿದ್ವಿ ಎದಕ್ ಬರ್ತಿದ್ವಿ ನಾವ್ ಅಲ್ಲೇ ಒಂದ್ 100 ರೂಪಾಯಿ ಕೊಟ್ರೆ ನಿಮ್ದು ಹೆಲ್ತ್ ಚಲೋ ಇರ್ತಿತ್ತು ಈ ಗೋರ್ಮೆಂಟ್ ಇಂದ ನಾವು ತಗೊಂಡು ಯೂಸ್ ಮಾಡ್ಕೊಂಡಿರ್ತೀವಿ ಅವ್ರು ಯಾವ ಸಿಬ್ಬಂದಿ ಆದ್ರೂ ಅಂತ ಬ್ಯಾಗ್ ಹಿಡ್ಕೊಂಡ್ ಬರಂಗಿಲ್ಲ ಆಮೇಲೆ ಏನೈತಿ
ಇದ್ಮೇಲೆ ಹೇಳ್ರಿ. ಈಗ ಹೆಂಗಿದ್ರು ನಿಮ್ ಸಿಬ್ಬಂದಿ ಅಣ್ಣ ನಾವ್ ಸುಳ್ಳು ಹೇಳಿದ್ರಿ ಸಿಸಿ ಕ್ಯಾಮ್ರಾ ಚೆಕ್ ಮಾಡ್ಸೋಣ ಇಲ್ಲ ಅಮ್ಮ ನೀವ್ ಹೇಳಿದ್ಕಿಲ್ಲ ಹೂ ಅನ್ನತ್ತಿನ ನಂಗೆ ಗುರ್ತೈತಿ CCTV ಅನ್ನೋದು ಇರ್ತೈತಿ ಅದಕ್ಕೊಂದ್ ಸಾಕ್ಷಿ ಇರ್ತೈತಿ ಅಂತ ಹೇಳಿ BCM ದಾಗ ಎಲ್ಲಾ ಕಡೆ CCTV ಈಗ ಇರ್ತಾವ. ನೋಡ್ರಿ ಫಿಕ್ಸ್ ಇರ್ತೈತಿ, ಅದ್ರ ತಲೆ ಕೆಡಿಸ್ಕೊಬೇಡ್ರಿ ನೀವು. ನಿನ್ನೆ 8:30-9 ಗಂಟೆಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಗ ಈ BCM ಹಾಸ್ಟೆಲಿಂದ ಒಂದು ಫೋಟೋ ಆಗ್ಲಿ ಒಂದು ವಿಡಿಯೋ ಆಗಿ ಕಳಿಸಿದ್ರ ಅವ್ರ. ಅದ್ರಾಗ ಊಟದಾಗ ಜಿರಡಿ ಬರುವಂತದ್ದಾಗ್ಲಿ ಊಟದಾಗ ಹುಳ ಬೀಳುವಂತದ್ದಾಗ್ಲಿ ಈ ಫೋಟೋ ಕಳಿಸಿದಾಗ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇಲ್ಲೇ ಬಂದು ನೋಡಿದಾಗ ಇದ ಬರೀ ಒಂದ್ ಯಾವ್ದೋ ಒಂದ್ ಸಮುದ್ರಾಗಿನ ಒಂದ್ ಹನಿ ಇದ್ದಷ್ಟೇ ಸಮಸ್ಯೆ ಇತ್ತ. ಇಲ್ಲಿ ಬಂದ್ ನೋಡಿದಾಗ ಇದು ಪೂರಾ BCM ಅನ್ನೋದು ಒಂದು ದೊಡ್ಡ ಪ್ರಮಾಣದಾಗ ಏನೋ ಒಂದು ಕರಪ್ಷನ್ ನಡಾಕ್ತಿತ್ತು, ಇನ್ ಇನ್ಸೆಕ್ಯೂರಿಟಿ ಆಗಿ ಹುಡುಗರ ಜೀವನ ಜೊತೆ ಆಟ ಆಡೋ ಒಂದ್ ಸಿಸ್ಟಮ್ ನಡಾಕ್ತೈತಿ ಅನ್ನೋದು ಒಂದು ಇವತ್ತು ಪ್ರಶ್ನೆ ಎದ್ ಬಿಟ್ಟೈತಿ. ಇವತ್ ನೀವು ನೋಡಿದ್ರೆ ಹುಡುಗರಿಗೆ ಕೊಡುವಂತ ಅಡಿಗೆದಾಗ ಆ ಕಾಯಿಪಲ್ಯ ಅಂತ ತರಾಕ್ತಾರಲ್ಲ ಆ ಕಾಯಿಪಲ್ಯದಾಗ ಏನು ಕ್ವಾಲಿಟಿ ಇಲ್ಲ. ಹುಡುಗರು ಇವತ್ತು ಆ ಹುಡುಗಿ ರಾತ್ರಿ ತಿಂದಕ್ಕೆ ಇವತ್ತು ರಾತ್ರಿ ಪೇಷಂಟ್ ಆಗಿ ಬೆಳಗ್ ಮತ್ತಾಕಿ ಕರ್ಕೊಂಡ್ ಬಂದಾರ ಬರೀ ಹೇಳಕಂದ್ರೆ ಹಿಂಗ ಆಗೈತೆ ಅಂತ ಹೇಳಿ ಅಂದ್ರೆ ಆ ಮಟ್ಟಕ್ಕೆ ಇವತ್ತು ಹುಡುಗರು ಫ್ರಸ್ಟ್ರೇಟ್ ಆಗ್ಬಿಟ್ಟಾರ. ಇವೆಲ್ಲ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ನೋಡ್ಕೊಂತ ಹೋದ್ರ ಇಲ್ಲೇ ಒಂದ್ ಗೇಟ್ ಕಡೆ ಒಂದು ಗರ್ಲ್ಸ್ ಹಾಸ್ಟೆಲ್ಗೆ ಒಂದು ಸಿಬ್ಬಂದಿ ಕುಂದ್ರಿಸಿ ಅವ್ರ ಕಡೆಯಿಂದ ಹುಡುಗಿರಿ ಟೈಮಿಗೆ ರಾತ್ರಿ ಬರ್ತಾರ ಆ ಟೈಮಿಗೆ ಗೇಟ್ ತೆಗೆದಾಗಿ ಆ ಟೈಮಿಗೆ ಗೇಟ್ ಹಾಕೋದಾಗ್ಲಿ ಅದಾಗತ್ತಿಲ್ಲ. ಇಲ್ಲೇ ಒಂದ್ ಹುಡುಗರಿಗೆ ಗೀಸರಿನ ವ್ಯವಸ್ಥೆ ಬರೋಬರಿಲ್ಲ, ವಾಶ್ರೂಮ್ ಅಲ್ಲಿ ತೊಳಸಾಕ್ತಿಲ್ಲ. ಅವ್ರು ಕೇಳಿದ್ರ ನಂತರ 1200 ಅಷ್ಟು ಸಿಗ್ತೈತ್ರಿ, 1200 ರೂಪಾಯಿದಾಗ ನಾವ್ ಹೆಂಗ್ ಮಾಡಿಸ್ಲಿ ಅಂತ ಹೇಳಿ ಇದ್ರ ಬಾಬ್ತಿ ಸರ್ಕಾರ ವಿಚಾರ ಮಾಡ್ಬೇಕು. 6000 ರೂಪಾಯಿ ಮಾಡ್ರಿ, ನಮ್ಗೆ ಸಂಬಂಧ ಇಲ್ಲ. ಹುಡುಗರ ಎಜುಕೇಶನ್ ಫಂಡ್ ಇರ್ತೈತಿ, ಹುಡುಗರಿಗೆ ಸಲ ರೊಕ್ಕ ಬರ್ತೈತಿ ಮಾಡ್ಬೇಕು. ಅಡ್ಗಿದವ್ರ ಹುಡುಗರಿಗ ಏನೋ ಒಂದ್ ಭಿಕ್ಷೆ ಕೊಡುವಂಗ ಮಾತಾಡೋದಾಗ್ಲಿ, ಇಷ್ಟ ತಿನ್ನಮ್ಮ ರಾತ್ರಿ ಬೆಳಗ್ ಊಟ ಕೊಡೋದಾಗ್ಲಿ, ಏನೋ ಒಂದ್ ಊಟದ ಕ್ವಾಲಿಟಿ ಅನ್ನೋದು ಕೇಳಬೇಡ್ರಿ ನೀವು. ಬ್ಯಾಳಿ ಸಾರ್ದಾಗ ಬರೀ ಸಾರ್ ಅಷ್ಟೈತಿ, ಬ್ಯಾಳಿಯಲ್ಲಿ ಕಳ್ಕೊಂಡ್ ಹೋಗೈತಿ, ದೇವ್ರಿಗೂ ಗುರ್ತದ. ಈ ಮಟ್ಟಕ್ಕೆ ಇವ್ರು ಕರಪ್ಷನ್ ಮಾಡ್ಕೊಂಡು ಹೋದ್ರ ಮನೆಗ ಕೈಬಾಲಿ ತುಂಬ್ಕೊಂಡು ಹೋಗ್ತಾರ, ಹುಡುಗರಿಗೆ ತತ್ತಿ ಕೊಡೋಕ್ ಆಪ್ಷನ್ ಕೊಡಾಕ್ತಾರ. ಸಣ್ಣ ಸಣ್ಣ ಹುಡುಗಿರ್ದ ವಿಷಯ ಕಿಟ್ಟಿಂದಾಗ್ಲಿ ಇಲ್ಲ ಏನೋ ಒಂದ್ ಸಮಸ್ಯೆ ಆದಾಗ ಇದಕ್ಕೆ ಏನೋ ಒಂದ್ BCM ಆಗಿ ಕರೆಕ್ಟ್ ಆಗಿ ಒಂದ್ ಆಕ್ಷನ್ ತಗೊಳಾಕ್ತಿಲ್ಲ. ಇಲ್ಲೇ ಒಂದ್ ABP ಕಾರ್ಯಕರ್ತರ ಒಂದ್ ಗೌರ್ಮೆಂಟ್ ಬಿಲ್ಡಿಂಗ್ ದಾಗ ಬಂದ ಒಂದ್ ಸರ್ವೆ ಮಾಡಿ ಒಂದ್ ಆಕ್ಷನ್ ತಗೊಳ್ಳೋಷ್ಟ ಮಟ್ಟಕ್ಕೆ ಇವತ್ತ BCM ಅವ್ರು ಇಳಿದ್ ಬಿಟ್ಟಾರ. ಇವ್ರು ಒಂದ್ ಸೊಲ್ಯೂಷನ್ ತಗೊಳಕ್ ಆಗ್ಲಿಲ್ಲ ಅಂದ್ರ ಇದ್ರ ಬಾಪ್ತಿ ನಾವು ಮತ್ತೆ ದೊಡ್ಡ ಪ್ರಮಾಣದಾಗ ಒಂದು ಹೋರಾಟ ಮಾಡಿ ಸರ್ಕಾರಕ್ಕೆ ಮಾತ್ರ ಒಂದು ಬುದ್ಧಿ ಮುಟ್ಸುವಂತ ಒಂದು ಜವಾಬ್ದಾರಿ ಆಗತ್ತೆ ನಮ್ ಕಡೆಯಿಂದ. ನಿಮ್ಮ ಹೆಸರು? ವಿಕ್ರಮ್ ಗಳ್ಳಂಡಿ, ಉತ್ತರ ಪ್ರಾಂತ ಹಾಸ್ಟೆಲ್ ಪ್ರಮುಖ. ಈ ವಿದ್ಯಾರ್ಥಿಗಳಿಗೆ ಅಕ್ಕಿ ಬೆಳೆ ಎಲ್ಲ ಸ್ವಚ್ಛ ಮಾಡಿ ಹಾಕಂಗಿಲ್ಲ, ತರಕಾರಿ ಚಂದಾಗಿ ಉಪಯೋಗಿಸಂಗಿಲ್ಲ ಅಂತಂದು ವಿದ್ಯಾರ್ಥಿಗಳು ಹೇಳಿದ್ರು. ಇನ್ಮೇಲಿಂದ ವಾರ್ಡನ್ ಖುದ್ದು ನಿಂತು ಅಲ್ಲೇ ಅಡುಗೆ ಮಾಡಿಸ್ಬೇಕು, ಆಮೇಲೆ ಎಲ್ಲ ಅಕ್ಕಿ ಬೆಳೆಗಳನ್ನು ಸ್ವಚ್ಛ ಮಾಡಿ ಮಾಡಿಸ್ಬೇಕಂತಂದು ಅವ್ರ ಮೇಲೆ ಹೇಳ್ತೀನಿ. ಆಮೇಲೆ ಏನು ನಮ್ಮ ಸಿಬ್ಬಂದಿಗಳನ್ನೆಲ್ಲ ಚೇಂಜ್ ಮಾಡಿ ಅವ್ರಿಗೆ ಮತ್ತೆ ಬೇರೆ ಸಿಬ್ಬಂದಿಗಳನ್ನ ಹಾಕಿ ಅವ್ರಿಗೆಲ್ಲ ಅಡುಗೆನ ರುಚಿ ಮತ್ತು ಶುಚಿಯಾಗಿ ಮಾಡ್ಸಕ್ಕೆ ಹಚ್ತೀವಿ. ಆಮೇಲೆ ಸೋಲಾರ್ ಹೊಸ ಸಪ್ಲೈ ಮೊನ್ನೆ ಸೋಲಾರ್ ನೀರು ಬರ್ತಾವ, ಇವ್ರು ಒಂದು ಸ್ವಲ್ಪ ಹೆಚ್ಚಿಗೆ ಟೈಮ್ ಬಳಸಾಕತ್ತಿದ್ರಿಂದ ಅವಾಗ ನೀರು ಸಾಲೋದಿಲ್ಲ ಅಂತಂದು ಹೇಳಿ ಅವರಿಗೆ 12 ಗಂಟೆ ನಂತರ ನಾವು ಸೋಲಾರ್ದೆಲ್ಲ ಇವ್ನ ಬಂದ್ ಮಾಡಿಸ್ತೀವಿ. ಮತ್ತು ಮಾರನೇ ದಿನ ಅವ್ರು ಬೆಳಗ್ಗೆ ಯೂಸ್ ಮಾಡಲಿ. ಬಿಟ್ಟು ಏನೈತಿ ಗೀಸರ್ ಕಂಟಿನ್ಯೂ ನೀರು ಬರೋದಿಲ್ಲ, ಗೀಸರ್ ಸ್ವಲ್ಪ ಕಾಯ್ಬೇಕು, ಆವಾಗ ನೀರು ಬರ್ತಾವ. ಅದನ್ನ ಏನೈತಿ ನೀವು ಸೋಲಾರ್ ನೀರು ಹೆಚ್ಚಿಗೆ ಬಳಸ್ರಿ. ಗೀಸರ್ ನೀವು ಕಂಟಿನ್ಯೂ ಬಳಸಂದ್ರೆ ಬಿಸಿ ನೀರು ಬರಂಗಿಲ್ಲ. ಅದನ್ನು ಅವ್ರಿಗೆ ವಾರ್ಡನ್ಗೆ ಹೇಳಿ ವ್ಯವಸ್ಥಿತವಾಗಿ ಮಾಡಕ್ಕೆ ಹೇಳ್ತೀವಿ. ಬಿಟ್ರೆ ನಿಮ್ಗೆ ಇನ್ಮೇಲೆ ಯಾವುದೋ ತೊಂದರೆ ಆಗ್ಲಾರ್ದಂಗೆ ನಾವು ಇರ್ತೀವಿ ಅಂತ ಹೇಳ್ತೀವಿ. ಮೇಡಮ್ ಇದೇನು ಊಟದ ಜಿರಳೆ ಬಂದಿತ್ತು, ನಾವೇನಾಗಿತ್ತು? ಊಟದೊಳಗೆ ಅವರೆಲ್ಲ ಸ್ವಚ್ಛ ಮಾಡಿ ಹಾಕಿಲ್ಲ, ಜಿರಳೆ ಎಲ್ಲ ಬರ್ತಾವ ಅಂತಂದು ಹೇಳಿದ್ರೆ ಅದನ್ನೆಲ್ಲ ಸ್ವಚ್ಛ ಮಾಡಿಸಿ ಇದು ಮಾಡಕ್ಕೆ ವಾರ್ಡನ್ ಕೇಳ್ತೀನಿ. ಮತ್ತು ಜೊತೆಗೆ ಸಿಬ್ಬಂದಿಗೂ ಚೇಂಜ್ ಮಾಡ್ತೀವಿ. ಸ್ವಚ್ಛ ಮಾಡ್ಬೇಕು, ಅವ್ರು ಕಂಟಿನ್ಯೂ ಕೂತ್ಕೊಂಡು ಸ್ವಚ್ಛ ಮಾಡ್ಬೇಕು. ವಿದ್ಯಾರ್ಥಿಗಳಿಗೆ ಎಲ್ಲ ನೀಟಾಗಿ ಮಾಡಿ ಹಾಕ್ಬೇಕು. ಜಿರಳೆ ಬಂದಿತ್ತು ಮೇಡಮ್? ಆಗ ಏನ್ ಅಕ್ಕಿ ಒಳಗೆ ಏನ್ ಹುಳ ಅದು ಬರ್ತಿರ್ತಾವಲ್ಲ ಅವೆಲ್ಲ ಸ್ವಚ್ಛ ಮಾಡೇ ಹಾಕ್ಬೇಕು. ಅವ್ರು ನಿಂತು ಸ್ವಚ್ಛ ಮಾಡಿಸ್ಬೇಕು. ನಿಮ್ ವಾರ್ಡನ್ ಏನದಾರಲ್ಲ ಅವ್ರು ನಿಂತು ಸ್ವಚ್ಛ ಮಾಡಿಸ್ಬೇಕು. ಇನ್ನು ಏನು ತೊಂದರೆ ಆಗ್ಲಾರ್ದಂಗೆ ಅವ್ರು ಮಾಡ್ತಾರೆ. ಅವ್ರ ಜೊತೆಗೆ ಇರ್ತಾರ, ನಾನು ಇರ್ತೇನೆ. ಹುಳ ಬಂದಿದ್ವಿಲ್ಲ ಮೇಡಮ್? ಅದೇನು ಹುಡುಗ ಸುಳ್ಳು ಇರ್ಲಿ ಬಂದಾವ ಅಂತಂದು ಹೇಳಿದ್ರು, ಆದ್ರೇನ ಅವರು ಸ್ವಚ್ಛ ಮಾಡಿ ಹಾಕ್ಬೇಕಿತ್ತು. ಇನ್ಮೇಲೆ ಹಂಗಾಗಲ್ಲ. ಜರಿ ಅಂತಂದ್ರೆ ಬೇರೆ ಇರ್ತೈತಿ, ಬಾಳ ಜರಿ ಬೇರೆ. ಈಗ ಏನೈತಿ ಅದನ್ನ ಇನ್ ಮುಂದೆ ಹಂಗ ಆಗ್ಲಾರ್ದಂಗ ನೋಡೋಣ, ಕ್ರಮ ಕೈಗೊಳ್ಳೋಣ ಅಂತ ಹೇಳ್ತೀನಿ. ನನ್ನ ಹೆಸರು